ಲಿಂಗಾಯತ ಸಮಾವೇಶ ಮೊನ್ನೆ 10ನೇ ತಾರೀಕು ಆಯ್ತು. ಅತ್ಯಂತ ಶಾಂತಿಯುತವಾಗಿ ನಡೆದಂತ ಈ ಸಭೆಯಲ್ಲಿ ಲಿಂಗಾಯತರ ಮೇಲೆ ಲಾಠಿ ಪ್ರಹಾರ ಆಗಿದೆ. ಈ ಲಾಠಿ ಪ್ರಹಾರ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದ ಜನತೆ, ವಿಶೇಷವಾಗಿ ಲಿಂಗಾಯತ ಸಮಾಜ, ಇಲ್ಲಿ ಕೂತಿರುವಂತ ಎಲ್ಲಾ ಸದಸ್ಯರ ಹತ್ರ ನೋಡ್ತಾ ಇದೆ. ಯಾವ ಸದಸ್ಯರು ಲಿಂಗಾಯತರಿಗೆ ಬಿದ್ದಂತ ಈ ಲಾಠಿ ಪೆಟ್ಟಿಗೆ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ, ಲಿಂಗಾಯತರ ವಿಷಯ ಬಂದಾಗ ಯಾವ ಸದಸ್ಯರು ಎದ್ದು ನಿಂತು ಅದಕ್ಕೆ ಅಡ್ಡು ಮಾಡ್ತಾ ಇದಾರಂತೆ ನೋಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ರಾಜ್ಯ ಇವತ್ತು ನಿಮ್ಮನ್ನ ನೋಡ್ತಾ ಇದೆ, ಲಿಂಗಾಯತರು ನಿಮ್ಮನ್ನ ನೋಡ್ತಾ ಇದ್ದಾರ. ನಾವು ಮಾಡ್ತಿರುವಂತ ವಿಷಯದಲ್ಲಿ ನೀವು ಅನಾವಶ್ಯಕವಾಗಿ ಮಾತನಾಡಿ ಕೈಕಾಲು ಮುಡಿಸ್ಕೊಂಡವರು ನಾವು, ತಲೆ ಒಡಿಸ್ಕೊಂಡವರು ನಾವು, ರಕ್ತ ಬರೆಸ್ಕೊಂಡವರು ನಾವು, ನಮ್ಮ ನೋವು ನಮ್ಗೆ ಗೊತ್ತು. ಹಂಗಾಗಿ ಈ ಸಂದರ್ಭದಲ್ಲಿ ಸಮಾಜಕ್ಕಾದಂತ ನೋವು, ಸಮಾಜದ ತೊಂದರೆ ಏನೈತಿ ಅದನ್ನ ರಾಜ್ಯದ ಜನತೆ ಮುಂದೆ, ನಿಮ್ಮ ಮುಂದೆ, ಸರ್ಕಾರದ ಮುಂದೆ ಇಡುವಂತ ಜವಾಬ್ದಾರಿ ನಮ್ಮ ಮೇಲೆ ಐತಿ. ಆ ಜವಾಬ್ದಾರಿ ಕೆಲಸ ನಾವು ಇವತ್ತು ಸಮಾಧಾನದಿಂದ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಎಲ್ಲಾ ಸದಸ್ಯರಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಸಮಾಜದ ನೋವು ಏನಂತೆ ನೀವು ತಿಳ್ಕೊರಿ. ಯಾಕಂದ್ರೆ ಇದು ಕೇವಲ ಲಿಂಗಾಯತ ಸಮಾಜದ ನೋವಲ್ಲ, ಮರಾಠ ಸಮಾಜದ್ದು, ಒಕ್ಕಲಿಗರ ಸಮಾಜದ್ದು, ಬಂಟ ಸಮಾಜದ್ದು, ರೆಡ್ಡಿ ಸಮಾಜದ್ದು, ಕರ್ನಾಟಕದ 52% ಅಷ್ಟು ಜನಸಂಖ್ಯೆ ಇರುವಂತ ಎಲ್ಲಾ ಸಮಾಜದ ನೋವು ಇದರಲ್ಲಿ ಅಡಗಿದೆ. ಹಾಗಾಗಿ ನಾನು ಈ ವಿಷಯ ಬಗ್ಗೆ ಮಾತನಾಡಕ್ಕೆ ಇದ್ದಾಗ ದಯಮಾಡಿ ನಾನು ವಿನಂತಿ ಮಾಡ್ಕೊಂತೀನಿ, ನಮ್ಗೆ ಸಂಪೂರ್ಣವಾಗಿ ನೀವು ಟೈಮ್ ಕೊಡಬೇಕು, ಹಾಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡುವಂತ ಅವಕಾಶ ಕೊಡಬೇಕಂತ ನಾವು ವಿನಂತಿ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೇನೆ. ಮತ್ತ ಅದಕ್ಕೆ ನಮ್ಗೆ ಅರ್ಧ ನಡುವು ಮಾತಾಡಿದ್ರೆ ಇದು ವಿಷಯಕ್ಕೆ ನ್ಯಾಯ ಸಿಗುದಿಲ್ಲ. ಹಾಗಾಗಿ ನೀವು ಪೂರ್ತಿ ನ್ಯಾಯನ ಇದಕ್ಕೆ ಕೊಡಬೇಕಂತ ನಾನು ಮಾಡ್ಕೊಂತೇನೆ.